ಮೀನು ಸಮುದ್ರ ಎಲ್ಲ ನಂದೆ ಅಂತ ಜೀವಿಸುತ್ತಂತೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋದಲ್ಲಿ ನಾನು ಸ್ಪೆಷಲ್ ಫಿಶ್ ಕಬಾಬ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಚೆನ್ನಾಗಿದೆ, ಎಲ್ಲ ಸ್ಕಿಪ್ ಮಾಡ್ದಲೆ ನೋಡಿ. ನಾನೀಗ ಫಿಶ್ ಪೀಸಸ್ನ ತಗೊಂಡಿದ್ದೀನಿ. ನೀಟಾಗಿ ತೊಳ್ಕೊಂಡು ಮೇಲೆ ಉಪ್ಪು ಹಾಕ್ಕೊಂಡು ನಂತರ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಉಪ್ಪು ಖಾರ ನೀಟಾಗಿ ಅವಕ್ಕೆಲ್ಲ ಚೆನ್ನಾಗಿ ಹತ್ತೋಷ್ಟು ಕಬಾಬ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಪಾಂಪ್ಲೆಟ್ ಫಿಶ್ ತಗೊಂಡಿದ್ದೀನಿ. ನಂತರ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ನಂತರ 100 ಗ್ರಾಮ್ ಅಷ್ಟು ಕಬಾಬ್ ಪೌಡರ್ ತಗೊಂಡಿದ್ದೀನಿ. ಅಂದರೆ ಫಿಶ್ ಕಬಾಬ್ ಪೌಡರ್ ಅಂತ ಬರುತ್ತೆ ನೋಡಿ, ನಿಮ್ಗೆ ಯಾವ್ದು ಬೇಕು ಅದನ್ನು ತಗೋಬೋದು. ನಂತರ ಒಂದು ಮೊಟ್ಟೆನ ಹೊಡೆದ್ಬಿಟ್ಟು ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಕೋಟಿಂಗ್ ತುಂಬ ಚೆನ್ನಾಗಿ ಬರಬೇಕು ನೋಡಿ, ಹಂಗೆ ಮೊಟ್ಟೆ ಹೊಡೆದಾಕಿರೆ ಫಿಶ್ ಕಬಾಬ್ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಎಲ್ಲದನ್ನೂ ಸಹ ನೀಟಾಗಿ ಕಲಿಸ್ಕೊಂಬಿಡೋಣ. ಈ ಫಿಶ್ಶು ಬ್ಯಾಡ್ ಸ್ಮೆಲ್ ಬರುತ್ತೆ ಅನ್ನೋರಿಗೆ ಈ ರಾಗಿ ಹಿಟ್ಟಲ್ಲಿ ತೊಳ್ಕೊಬೇಕು. ರಾಗಿ ಹಿಟ್ಟ ಸ್ವಲ್ಪ ಹಾಕೊಂಡ್ಬಿಟ್ಟು ಫಿಶ್ ತೊಳ್ಕೊಂಡ್ರೆ ಯಾವುದೇ ರೀತಿ ಸ್ಮೆಲ್ ಬರಲ್ಲ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೀವೊಂದ್ಸರಿ ಮನೇಲಿ ಈ ಥರ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಳಿಸಿಟ್ಟಿದ್ದೆ ನೋಡಿ, ಒಂದು 10 ನಿಮಿಷ ಬಿಟ್ಬಿಡಬೇಕು. ಚೆನ್ನಾಗಿ ಅದೆಲ್ಲ ಕೋಟಿಂಗ್ ಎಲ್ಲ ಫಿಶ್ ಪೀಸಸ್ಗೆಲ್ಲ ನೀಟಾಗಿ ಹತ್ತಿರುತ್ತೆ ಉಪ್ಪು ಖಾರ ಎಲ್ಲ. ನಂತರ ನೋಡಿ, ಈಗ ಒಂದೊಂದೇ ಪೀಸಸ್ ಹಾಕ್ಕೊತಾ ಇದ್ದೀನಿ. ನೀಟಾಗಿ 2 ಸೈಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಫಿಶು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅಂದರೆ ಕಣ್ಣಿಗೂ ಒಳ್ಳೆಯದು, ಸ್ಕಿನ್ಗೆ ತುಂಬ ಒಳ್ಳೆಯದು. ಫಿಶ್ ತಿನ್ನೋರೆಲ್ಲ ಆದಷ್ಟು ಬೇಗ ಒಂದು ವಾರಕ್ಕೊಂದ್ಸರಿ ಫಿಶ್ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಮಾಡ್ಕೊಂಡು ತಿನ್ನೋರಿದ್ರೆ ಬೋರ್ ಆಗುತ್ತೆ. ಈ ಥರ ಫಿಶ್ ಕಬಾಬ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಪಾಂಪ್ಲೆಟ್ ಮೀನಲ್ಲಿ ತುಂಬ ಮುಳ್ಳಿರಲ್ಲ, 1-2 ಮುಳ್ಳಿರುತ್ತೆ. ಅದರಲ್ಲೂ ಇದು ಎಣ್ಣೆ ಒಳಗೆ ರೋಸ್ಟ್ ಆಗೋಗಿರುತ್ತೆ, ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಫಿಶಲ್ಲಿ ತುಂಬ ಮುಳ್ಳಿರುತ್ತೆ ನೋಡಿ, ಆ ಮುಳ್ಳಿರೋದ್ರಲ್ಲೆಲ್ಲ ಕಬಾಬ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ಪಾಂಪ್ಲೆಟಲ್ಲಾದರೆ ಅಷ್ಟೊಂದು ಮುಳ್ಳಿರಲ್ಲ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೋಡಿ. 2 ಸೈಡು ರೋಸ್ಟ್ ಮಾಡ್ಕೊಂಡಿದ್ದೀನಿ. ರೋಸ್ಟ್ ಚೆನ್ನಾಗಿ ಮಾಡ್ಕೋಬೇಕು, ಸ್ವಲ್ಪ ಬೆಂದ್ಬಿಟ್ರೆ ತಿನ್ನೋಕ್ಕಾಗಲ್ಲ. ನೀಟಾಗಿ 2 ಸೈಡು ರೋಸ್ಟ್ ಮಾಡ್ಕೊಳ್ಳೋಣ. ಈ ಸಂಜೆ ಟೈಮು ಈ ಥರ ಕಬಾಬು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಈ ಮಳೆಗಾಲದಲ್ಲಿ ಫಿಶ್ ಕಬಾಬು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. 2 ಸೈಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಫಿಶ್ ಕಬಾಬ್ ರೆಡಿ. ನೀವೊಂದ್ಸರಿ ಈ ಥರ ಮನೇಲಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಫಿಶ್ ತಿನ್ನೋರೆಲ್ಲ ಅವಾಗವಾಗ ಈ ಥರ ಕಬಾಬ್ ಮಾಡ್ಕೊಂಡು ತಿನ್ನಿ. ಫಿಶ್ ಕಬಾಬ್ ನೋಡಿ ರೆಡಿ ಆಗಿದೆ. ಇದ್ರ ಜೊತೆ ಗ್ರೀನ್ ಚಟ್ನಿನೋ ಇಲ್ಲ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.